ಕುಮಟಾ ಪಟ್ಟಣದ ಹಳೆ ಅರವಟ್ಟದಲ್ಲಿ ದಕ್ಷಿಣೋಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಸಭಾಭವನದ ಶಂಕುಸ್ಥಾಪನೆಯನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ಕುಮಟಾ ಪಟ್ಟಣದ ಹಳೆ ಹೆರವಟ್ಟಾದ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿ ಪ್ರಗತಿಯಲ್ಲಿದ್ದು ಸಭಾಭವನವನ್ನು ವಿಸ್ತರಿಸುವ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಶಾಸಕರಿಗೆ ಮನವಿ ಮಾಡಲಾಯಿತು. ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 85 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಯೋಜನೆಯನ್ನು ರೂಪಿಸಿಕೊಂಡು ತೀರ್ಥ ಮಂಟಪ ಎತ್ತರಿಸುವ ಮತ್ತು ಚಂದ್ರಸಾಲೆಯ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಸಭಾಭವನವನ್ನು ವಿಸ್ತರಿಸುವ ಕಾಮಗಾರಿ ಕೈಗೊಂಡಿದ್ದೇವೆ. ಶಾಸಕರಾದ ತಾವು ಈ ಪುಣ್ಯದ ಕಾರ್ಯಕ್ಕೆ ಸರ್ಕಾರದಿಂದ ಅನುದಾನ ಕೊಡಿಸುವಂತೆ ಮನವಿ ಮಾಡಲಾಯಿತು. ಮನವಿ ಸ್ವೀಕರಿಸಿದ ಶಾಸಕರು ಸರ್ಕಾರದಿಂದ ಅನುದಾನ ಕೊಡಿಸುವ ಪ್ರಯತ್ನ ಮಾಡುವ ಜೊತೆಗೆ ನಾನು ಕೂಡ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಗುರುನಾಥ ಗುನಗ, ಪುರಸಭೆ ಚೇರ್ಮನ್ ಸೂರ್ಯಕಾಂತ ಗೌಡ, ಸದಸ್ಯರಾದ ಸುಶೀಲಾ ಗೋವಿಂದ ನಾಯ್ಕ್, ಪಲ್ಲವಿ ಮಡಿವಾಳ್, ಮೋಹಿನಿ ಗೌಡ, ಉದ್ಯಮಿ ಶೈಲೇಶ್ ನಾಯ್ಕ್, ರಮೇಶ್ ಬೆಣ್ಣೆ, ಇಂಜಿನಿಯರ್ ದಯಾನಂದ ಶೇಟ್, ಶ್ರೀ ಶಾಣಿಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನಾಗಪ್ಪ ಗೌಡ, ಕಾರ್ಯದರ್ಶಿ ಭಗವಾನ್ ನಾಯ್ಕ್, ಸಹ ಕಾರ್ಯದರ್ಶಿ BNK ನಾಗರಾಜ್, ಉಪಾಧ್ಯಕ್ಷರಾದ ದೀಪಕ್ ಶೇಟ್, ಶೇಖರ್ ಪಟ್ಗಾರ್, ಖಜಾಂಚಿ ಗಜಾನನ್ ನಾಯ್ಕ್, ಪ್ರಮುಖರಾದ ದೇವಪ್ಪ ಹನುಮಂತ ನಾಯ್ಕ್, ನಿತ್ಯಾನಂದ ನಾಯ್ಕ್, ಮಾದೇವ್ ಗೌಡ, ತುಳಸು ಗೌಡ, ಜಗದೀಶ್ ಪಲ್ಲಾಳ್, ಗೋಪಾಲ್ ನಾಯ್ಕ್, ಗಜಾನನ್ S ನಾಯ್ಕ್, ಜಗದೀಶ್ ಗೌಡ, ವಿನಾಯಕ ಮಡಿವಾಳ್, ಸಮಿತಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.